ಸದ್ಯಕ್ಕೆ ಕಾಲಿವುಡ್ನಲ್ಲಿ ಅದರಲ್ಲೂ ಸೂಪರ್ ಸ್ಟಾರ್ ದಳಪತಿ ವಿಜಯವರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ತಮಿಳಗ ವೆಟ್ರಿ ಕಳಗಂ ಪಕ್ಷವನ್ನು ಸ್ಥಾಪನೆ ಮಾಡಿ ರಾಜಕೀಯದಲ್ಲಿ ಒಂದು ಅದ್ಭುತ ಅಲೆಯನ್ನು ಎಬ್ಬಿಸಿ ತಮಿಳುನಾಡಿನ CM ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ ದಳಪತಿ ವಿಜಯ್. ಆದರೆ ಎಲ್ಲೋ ಒಂದು ಕಡೆ ಆ ಕನಸಿಗೆ ಆರಂಭದಲ್ಲೇ ವಿಘ್ನಗಳು ಎದುರಾಗ್ತಾ ಇದೆ. ಸದ್ಯ ಅವರ ವೈವಾಹಿಕ ಜೀವನವೇ ವಿಜಯವರ ವಿಜಯಕ್ಕೆ ಅಡ್ಡಗಾಲಾಗುತ್ತಾ ಅನ್ನೋ ಪ್ರಶ್ನೆಯೂ ಚರ್ಚೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ನಡೀತಿದೆ. ಯಾಕಂದರೆ ಅವರ ಪತ್ನಿ ಸಂಗೀತ ಅವರು ಈಗಾಗಲೇ ವಿಜಯ್ ಅವರಿಂದ ಡಿವೋರ್ಸ್ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ, ಕಾನೂನು ಸಮರ ಸಾರಿದ್ದಾರೆ. ವಿಜಯ್ ಅವರಿಗೆ ಖ್ಯಾತ ನಟಿಯೊಬ್ಬರ ಜೊತೆಗೆ ಅಫೇರ್ ಇದೆ ಅನ್ನೋ ರೀಸನ್ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಮಾನಸಿಕವಾಗಿ ವಿಜಯ್ ತಮಗೆ ಹಿಂಸೆ ಕೊಟ್ಟಿದ್ದಾರೆ, ಆರ್ಥಿಕವಾಗಿ ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ ಅಂತ ಸಂಗೀತ ಆರೋಪ ಮಾಡಿದ್ರು. ಆ ಡಿವೋರ್ಸ್ ಅರ್ಜಿ ವಿಚಾರಣೆ ಇದೇ ತಿಂಗಳ ಅಂದರೆ ಮಾರ್ಚ್ 20ನೇ ತಾರೀಕು ಕೋರ್ಟ್ನಲ್ಲಿ ನಡೆಯುತ್ತೆ. ಸದ್ಯಕ್ಕೆ ವಿಜಯ್ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸಂಗೀತ ಅವರು ಡಿವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿರುವ ಬೆನ್ನಲ್ಲೇ ಆ ಸುದ್ದಿಯನ್ನು ವಿಜಯವರ ಫ್ಯಾನ್ಸ್ ಕೈಯಲ್ಲಿ ಅರಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಆ ಬೇಸರದಲ್ಲಿದ್ದಾರೆ. ತಮ್ಮ ನಾಯಕನ ಜೀವನ ಹೀಗಾಯ್ತಲ್ಲ ಅಂತ ಹೇಳಿ ಅನೇಕ ಮಂದಿ ತಮ್ಮ ನೋವನ್ನು ಹೊರಹಾಕ್ತಿದ್ದಾರೆ. ಅದರಲ್ಲೂ ಒಬ್ಬ ನಟಿ ವಿಜಯವರ ಬದುಕಿಗೆ ಎಂಟ್ರಿ ಆಗಿ ಅವರ ಲೈಫೇ ಸ್ಪಾಯ್ಲ್ ಆಗ್ತಿದೆಯಲ್ಲ ಅನ್ನೋ ನೋವು ಫ್ಯಾನ್ಸ್ಗೆ ಕಾಡ್ತಾ ಇದೆ. ಇದರ ಬೆನ್ನಲ್ಲೇ ವಿಜಯ್ ಅವರಿಗೆ ಅವರ ಮಗ ಜೇಸನ್ ಸಂಜಯ್ ಅವರೇ ಬಿಗ್ ಶಾಕ್ ಕೊಟ್ಟಿದ್ದಾರೆ. ತಾಯಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಹಾಕಿದ ಬೆನ್ನಲ್ಲೇ ಅವರ ಮಗ ಜೇಸನ್ ಸಂಜಯ್ ತಮ್ಮ ತಂದೆ ಅಂದರೆ ವಿಜಯ್ ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡಿದ್ದಾರೆ. ಇದು ಮತ್ತಷ್ಟು ಚರ್ಚೆಗೆ ದಾರಿ ಮಾಡಿಕೊಟ್ಟಂತಾಗಿದೆ. ತಂದೆಯನ್ನು ಅನ್ಫಾಲೋ ಮಾಡೋ ಮೂಲಕ ತಾವು ತಾಯಿಯ ಬೆನ್ನಿಗೆ ನಿಂತ್ಕೊಂಡಿದ್ದೀವಿ ಅನ್ನೋ ಮೆಸೇಜನ್ನು ಇಲ್ಲಿ ಜೇಸನ್ ಸಂಜಯ್ ತುಂಬಾ ಕ್ಲಿಯರ್ ಆಗಿ ಪಾಸ್ ಮಾಡ್ತಿದ್ದಾರೆ. ಇದು ಅನೇಕ ಮಂದಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತಾನೂ ಹೇಳ್ತಿದ್ದಾರೆ. ಯಾಕಂದರೆ ವಿಜಯ್ ಅವರು ತಮ್ಮ ಪತ್ನಿಯ ಜೊತೆಗೆ ಸಂಬಂಧವನ್ನು ಯಾವಾಗ ಕಡಿದುಕೊಳ್ಳೋದಕ್ಕೆ ಶುರು ಮಾಡಿದ್ರು, ಅಂದರೆ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು, ಸಪ್ರೇಟಾಗಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು, ಆಗಿನಿಂದಲೂ ಕೂಡ ಜೇಸನ್ ಸಂಜಯ್ ಇರಬಹುದು ಮತ್ತು ಅವರ ಪುತ್ರಿ ತಾಯಿಯ ಜೊತೆಗೇ ನಿಲ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ತಾಯಿಗೆ ಅವರ ಸಪೋರ್ಟ್ ಇರುತ್ತೆ ಅನ್ನೋ ಚರ್ಚೆಗಳು ಈ ಹಿಂದೆಯೂ ಕೂಡ ಇತ್ತು. ಅದಕ್ಕೆ ಪುಷ್ಟಿ ಕೊಡುವಂತೆ ಈಗ ಜೇಸನ್ ಸಂಜಯ್ ಅವರು ನಡ್ಕೊಳ್ತಿದ್ದಾರೆ ತಂದೆಯನ್ನು ಅನ್ಫಾಲೋ ಮಾಡೋ ಮೂಲಕ. ಈ ಬೆಳವಣಿಗೆ ವಿಜಯವರ ಕೌಟುಂಬಿಕ ಜೀವನದಲ್ಲಿ ಪತಿ ಪತ್ನಿ ನಡುವೆ ಮಾತ್ರ ಅಲ್ಲ, ಮಗ ಮತ್ತು ತಂದೆಯ ನಡುವೆಯೂ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸಾರಿ ಹೇಳಿದಂತಿದೆ.